ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣ್ ಸದ್ಯ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಇವರ ಬಂಧನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಂಜಾರ ಸಮಾಜವನ್ನ ಟಾರ್ಗೆಟ್ ಮಾಡಿದೆ. ಕಾಂಗ್ರೆಸ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಾರೆ ವಿಜಯೇಂದ್ರ. ನ್ಯಾಯಾಲಯದಲ್ಲಿ ಇದೆ, ಹೀಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ವಾಲ್ಮೀಕಿ ನಿಗಮದ ಹಣ ಬಳಸಿ ಚುನಾವಣೆ ಮಾಡಿಲ್ವಾ? ಪ್ರಿಯಾಂಕ್ ಖರ್ಗೆಗೆ ಇದೆಲ್ಲ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಚಂದ್ರು ಲಮಾಣಿ ಪ್ರಕರಣದಲ್ಲಿ ಏನಾಗಿದೆ, ಈಗಾಗಲೇ ನ್ಯಾಯಾಲಯದಲ್ಲಿದೆ ಪ್ರಕರಣ, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಲಿ, ತನಿಖೆ ಆಗಲಿ, ಅದ್ರ ಬಗ್ಗೆ ನಾವೇನು ಕೂಡ ಚಕಾರ ಎತ್ತಾ ಇಲ್ಲ. ಆದ್ರೆ ನಾ ಎಲ್ಲೋ ಒಂದ್ ಕಡೆ ಈ ಸಮಾಜನೂ ಕೂಡ ಯಾವ ರೀತಿ ಟಾರ್ಗೆಟ್ ಆಗಿದೆ ಅನ್ನೋದನ್ನ ಮಾತ್ರ ನಾವು ಇವತ್ತು ಹೇಳಿರುವಂತದ್ದು. ಥ್ಯಾಂಕ್ ಯು, ಧನ್ಯವಾದ. ಚಂದ್ರು ಲಮಾಣಿ ಪ್ರಕರಣದಲ್ಲಿ ಏನಾಗಿದೆ, ಈಗಾಗಲೇ ನ್ಯಾಯಾಲಯದಲ್ಲಿದೆ ಪ್ರಕರಣ, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಲಿ, ತನಿಖೆ ಆಗಲಿ, ಅದ್ರ ಬಗ್ಗೆ ನಾವೇನು ಕೂಡ ಚಕಾರ ಎತ್ತಾ ಇಲ್ಲ. ಆದ್ರೆ ನಾ ಎಲ್ಲೋ ಒಂದ್ ಕಡೆ ಈ ಸಮಾಜನೂ ಕೂಡ ಯಾವ ರೀತಿ ಟಾರ್ಗೆಟ್ ಆಗಿದೆ ಅನ್ನೋದನ್ನ ಮಾತ್ರ ನಾವು ಇವತ್ತು ಹೇಳಿರುವಂತದ್ದು. ಥ್ಯಾಂಕ್ ಯು, ಧನ್ಯವಾದ. ಕುರಿಗಾಹಿ ಸಿಎಂ ಆಗಿದ್ದನ್ನ ಸಹಿಸ್ತಾ ಇಲ್ಲ ಅಂತ ಕಾಂಗ್ರೆಸ್ಗೆ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಬಿಜೆಪಿ ಮೇಲೆ ಕೋಪ ಕಡಿಮೆ ಆಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಟ್ಟಂತ ಹೇಳಿಕೆ ಇದು. ಕುರ್ಚಿ ಅಲ್ಲಾಡಿದಾಗ ಸಿದ್ದರಾಮಯ್ಯಗೆ ಜಾತಿ ನೆನಪಾಗತ್ತೆ. ಸಿದ್ದರಾಮಯ್ಯ ಅವರ ಸಮುದಾಯ ಬೀದಿಗೆ ಬಂದಿದೆ. ಸತ್ತಿರುವ 90,000 ಕುರಿಗಳಿಗೆ ಇನ್ನೂ ಪರಿಹಾರ ನೀಡಿಲ್ಲ ಅಂತ ಮಾತನಾಡಿದ್ದಾರೆ ವಿಜಯೇಂದ್ರ. ಸಿದ್ದರಾಮಯ್ಯನವರಿಗೆ ಬಿಜೆಪಿ ಮೇಲೆ ಸಿಟ್ಟು ಕಡಿಮೆ ಆಗಿದೆ. ಪಾಪ ನೀವು ಅದನ್ನು ಬಿಜೆಪಿ ಮೇಲೆ ಹೇಳಿದರೆ ನೀವು ಭಾವಿಸುವಂಥ ಅವಶ್ಯಕತೆ ಇಲ್ಲ. ಯಾರು ಅವರ ಪಕ್ಷದಲ್ಲೇ ಆಂತರಿಕವಾಗಿ ಅವ್ರ ಕಾಲನ್ನು ಎಳಿತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರ ಮೇಲೆ ಅವ್ರು ಹರಿಯಾಯ್ದಿರುವಂಥದ್ದು. ಆದರೆ ನನ್ನ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕುರಿ ಕಾಯ್ತಕ್ಕಂಥ ಒಬ್ಬ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರೆ ಸಂತೋಷ. ನಾನು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೇನೆ, ಐಂದ್ರ ಹೇಳಿಕೊಂಡೇನು ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ, ಈ ಬಜೆಟಲ್ಲಾದರೂ ಕೂಡ ಹಿಂದುಳಿದ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಏನು ಅನುದಾನ ಕೊಟ್ಟಿದ್ರು 550 ಕೋಟಿ ರೂಪಾಯಿಗಳು, ಈ ಬಜೆಟಲ್ಲಾದರೂ ಕೂಡ ಕನಿಷ್ಠ 2,500-3 ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಇವತ್ತು ಆ ಸಮುದಾಯಗಳ ಪರವಾಗಿ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತೊಂದು ಕಡೆ ಏನು ದಾಡಿಯಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.